ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ರಾಜ್ಯದ ಜನತೆಯ ಮೇಲೆ ಆರ್ಥಿಕ ಅರಾಜಕತೆ ಸೃಷ್ಟಿಸಿ ಜನರ ತಲೆ ಆದಾಯದ ಮೇಲೆ ಸಾಲದ ಹೊರೆ ಹೊರಿಸಿ ರಾಜ್ಯವನ್ನು ಆರ್ಥಿಕ ಅರಾಜಕತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಳ್ಳುತ್ತಿದ್ದಾರೆ ಎಂದು ಲೋಕಸಭಾ ಚುನಾವಣೆಯ ಕಲಬುರಗಿ ಉಸ್ತುವಾರಿ ಪಿ ರಾಜು ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಲವಾರು ಬಜೆಟ್ ಮಂಡಿಸಿ ಅನುಭವ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿ ರಾಜಸ್ವ ಕೊರತೆ ಬಜೆಟ್ ಮಂಡಿಸುವ ಮೂಲಕ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ದೂರಿದರು. ಸಿಎಂ ಮತ್ತು ಆಪ್ತರನ್ನು 90ಕ್ಕೂ ಹೆಚ್ಚು ಹೊಸ ಕಾರ್ಗಳನ್ನು ನೀಡುವ ಮೂಲಕ ರಾಜ್ಯಕ್ಕೆ ಮತ್ತಷ್ಟು ಆರ್ಥಿಕ ಹೊರೆ ಹೊರಿಸಿದ್ದಾರೆ. 1.20 ಲಕ್ಷ ಕೋಟಿ ಇದ್ದ ಸಾಲವನ್ನು ದುಪ್ಪಟ್ಟು ಮಾಡಿಸಿದ್ದಾರೆ. ಈ ಮೂಲಕ ಗ್ಯಾರಂಟಿಗಳಿಗೆ ತಿಣುಕಾಡುತ್ತಿರುವ ಸರ್ಕಾರ ರಾಜ್ಯದಲ್ಲಿ ಆರ್ಥಿಕ ಎಡಬಿಡ ನಿರ್ಧಾರಗಳಿಂದ ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಗಿವೆ ಎಂದು ದೂರಿದರು. 3 ವಿಷಯಗಳ ಬಗ್ಗೆ ಉಲ್ಲೇಖ ಮಾಡ್ತೀನಿ. ಮೊದಲನೇದು ರಾಜ್ಯ ಬಜೆಟ್ಟು, ಎರಡನೇದು ನಮ್ಮ ರಾಷ್ಟ್ರೀಯ BJP ಪಕ್ಷದ ಅಧಿವೇಶನ, ಮತ್ತು ಮೂರನೇದು ನಾಳೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರವಾಸ ಏನು ಈ 2 ಲೋಕಸಭಾ ಕ್ಲಸ್ಟರ್ಗೆ ಇದೆ ಅದರ ಬಗ್ಗೆ 3 ವಿಷಯವನ್ನು ಉಲ್ಲೇಖ ಮಾಡ್ತೀನಿ. ಸೊ ಮೊದಲನೇದಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೊಸ ಸರ್ಕಾರ ಬಂದ ಮೇಲೆ ಸೌಂಡು ಸಾಲ್ದಾ ಸನ್ಮಾನ್ಯ ಸಿದ್ದರಾಮಯ್ಯನವರು 1 ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ನೂತನ ಸರ್ಕಾರದ 2ನೇ ವರ್ಷದ ಬಜೆಟನ್ನು ಮಂಡಿಸಿದ್ದಾರೆ. ಅಭಿವೃದ್ಧಿಯತ್ತ ದೇಶದ ಎಲ್ಲ ರಾಜ್ಯಗಳು ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸತತವಾಗಿ 2ನೇ ಬಾರಿ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸೋದ್ರ ಮೂಲಕ ನಿರಂತರವಾಗಿ 2 ಬಾರಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ವಯೋಲೇಷನ್ ಮಾಡಿದ ಅಪಕೀರ್ತಿಗೆ ಈ ಮುಖ್ಯಮಂತ್ರಿಗಳು ಗುರಿಯಾಗಿದ್ದಾರೆ. ರೆವಿನ್ಯೂ ಡೆಫಿಸಿಟ್ ಅಂದರೆ ರಾಜ್ಯ ಸರ್ಕಾರ ನಡೆಸೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಆ ದುಡ್ಡಿನ ಕೊರತೆ ಉಂಟಾದರೆ ಅದನ್ನು ರೆವಿನ್ಯೂ ಡೆಫಿಸಿಟ್ ಅಂತಾರೆ, ರಾಜಸ್ವ ಕೊರತೆ ಅಂತಾರೆ. ಅಂದರೆ ಸ್ಯಾಲ್ರಿ ಕೊಡಲಿಕ್ಕೆ, ಕಾರ್ ಖರೀದಿ ಮಾಡಲಿಕ್ಕೆ, ಡೀಸೆಲ್ ಹಾಕಲಿಕ್ಕೆ, ಒಟ್ಟಾರೆ ಒಂದು ಸರ್ಕಾರ ನಡೆಸಲಿಕ್ಕೆ ಅದೇನು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಅದು ಹೋದ ಸಾರಿ ಅವರು ಬಜೆಟಲ್ಲಿ ಹೇಳಿದರು 12,500 ಕೋಟಿ ಕೊರತೆ ಆಗಿತ್ತು. ರೆವಿನ್ಯೂ ಡೆಫಿಸಿಟ್ ಇದ್ದಿದ್ದು 12,522 ಕೋಟಿ. ಮೊನ್ನೆ ಬಜೆಟ್ ಮಂಡಿಸಿದಾಗ 14,000 ಕೋಟಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇನ್ನೂ ಆಡಿಟ್ ಆದಮೇಲೆ ಎಕ್ಸಾಕ್ಟ್ ಫಿಗರ್ ಗೊತ್ತಾಗುತ್ತೆ. ಅಂದರೆ ಸರಿಸುಮಾರು 15,000 ಕೋಟಿ ಸರ್ಕಾರ ನಡೆಸೋದಕ್ಕೆ ಇವ್ರ ಹತ್ರ ದುಡ್ಡಿರಲಿಲ್ಲ. ಈ ಸಾರಿ ಬಜೆಟ್ನಲ್ಲಿ ರೆವಿನ್ಯೂ ಡೆಫಿಸಿಟ್ಟು 27,354 ಕೋಟಿ ಆಗಿದೆ. ಅಂದರೆ ಸಾಲ ಮಾಡಿ ಪೇಮೆಂಟ್ ಕೊಡುವಂಥದ್ದು. 90 ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. ನಿಗಮಗಳು ಅವು ಇವು ಅಂತ ಹೇಳಿ ಅವರಿಗೇನು ಮೆಡಿಕಲ್ ಚೆಕಪ್ ಮಾಡ್ತಾರೆ ಆ ಡಾಕ್ಟರ್ಗೂ ಕ್ಯಾಬಿನೆಟ್, ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂಥ ಪರ್ಸನ್ಸಿಗೂ ಅಡ್ವೈಸರ್ ಅಂತ ಕ್ಯಾಬಿನೆಟ್ ರ್ಯಾಂಕ್. 90 ಜನರಿಗೆ ಹೊಸ ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಸೊ ಈ ಸಾರಿ 27,354 ಕೋಟಿ ರಾಜಸ್ವ ಕೊರತೆ ಇದೆ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.